ಎಕ್ಸಾಮ್ ಬರೆಯೋಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಬಟ್ ನಿಮಗೆ ಈ ಸಿಲೆಬಸ್ಗಳಿಗೆ ಯಾರ್ಯಾರ್ದು ಆಥರ್ ಯಾರು, ಬುಕ್ಸ್ ಯಾವ್ದು ಓದಬೇಕು ಅಂತ ಹೇಳ್ತಾ ಇದ್ದೀನಿ. ಹಿಸ್ಟ್ರಿಗೆ ನಿಮಗೆ ಪಾಲಾಕ್ಸ ಸಿಗುತ್ತೆ, ಸೂರ್ಯನಾಥ್ ಕಾಮತ್ ಇರ್ಬೋದು, ತುಂಬ ಬೇರೆ ಬೇರೆ ಬುಕ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಇಂಗ್ಲೀಷ್ನಲ್ಲೂ ಕೂಡ ಪಾಲಾಕ್ಷದು ಇಂಗ್ಲೀಷ್ನಲ್ಲೂ ಸಿಗುತ್ತೆ ನಿಮಗೆ. ಇಂಗ್ಲೀಷ್ ವರ್ಷನ್ ಬೇಕು ಅಂದರೆ ಅದು ಸಿಗುತ್ತೆ. ಸಮಗ್ರ ಇತಿಹಾಸ ಅಂಥೇಳಿ ಕೂಡ ಸಿಗುತ್ತೆ, ನೀವು ಅದನ್ನು ಬೇಕಂದ್ರೂ ಓದ್ಬೋದು. ಆಮೇಲೆ ಭೂಗೋಳಶಾಸ್ತ್ರಕ್ಕೆ ಬಂದು ರಂಗನಾಥ್ ಅಂತ ಇದೆ ಬುಕ್ಕು, ಅವ್ರ ಆಥರ್ ಅವರು ಬರೆದಿದ್ದಾರೆ, ಚೆನ್ನಾಗಿದೆ. ಇಂಗ್ಲೀಷ್ನಲ್ಲೂ ಇದೆ ಅವ್ರದ್ದು, ಇಂಗ್ಲೀಷ್ ವರ್ಷನೂ ಇದೆ, ಕನ್ನಡ ಇಂಗ್ಲೀಷ್ ಎರಡಕ್ಕೂ ಬರೆದಿದ್ದಾರೆ, ನೀವು ಅದನ್ನು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ರಾಜ್ಯಶಾಸ್ತ್ರಕ್ಕೆ ಸಂವಿಧಾನಕ್ಕೆ ನೀವು ಗಂಗಾಧರ್ ಅಥವಾ ಹುಸೇನಪ್ಪ ನಾಯಕ್ ಅಂತ ಸಿಗುತ್ತೆ ನಿಮಗೆ, ಆ ಬುಕ್ನ ನೀವು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಮೆಂಟಲ್ ಎಬಿಲಿಟಿಗೆ RS ಅಗರ್ವಾಲ್ ಬುಕ್ ಸಿಗುತ್ತೆ ನಿಮಗೆ. ಇಟ್ಸ್ ಲೈಕ್ ಮೆಂಟಲ್ ಎಬಿಲಿಟಿಗೆ ಬೈಬಲ್ ಥರ. ಸೊ ನೀವು ಅದನ್ನು ತೊಗೊಂಡು ಪ್ರಿಪೇರ್ ಆಗ್ಬೋದು ಫ್ರೆಂಡ್ಸ್. GK ಸ್ಟ್ಯಾಟಿಕ್ ಪೇಪರ್ಗೆ ಇವರು HRK ಬರೀತಾರೆ. ಆಮೇಲೆ ಚಾಣಕ್ಯ ಕಣಜ ಅಂತ ಸಿಗುತ್ತೆ ನಿಮಗೆ, ಅದನ್ನು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ಸೊ ಇಷ್ಟು ನಿಮಗೆ ಆ ಥರ ಹೇಳಿದ್ದೀನಿ. ಎಕನಾಮಿಕ್ಸ್ಗೆ ಬಂದು HRK ಸಿಗುತ್ತೆ, ಇಲ್ಲ ಗರ್ಣಿ ಪಬ್ಲಿಕೇಶನ್ ಅವ್ರದ್ದು ಬುಕ್ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ತೊಗೊಂಡು ಓದಿ. ಇಲ್ಲ ಲಕ್ಷ್ಮಣ್ ರೆಡ್ಡಿ ಅಂತ ಇದೆ, ಇಂಡಿಯನ್ ಎಕಾನಮಿ, ಅವರು ಕೂಡ ಫುಲ್ ಕವರ್ ಮಾಡಿದ್ದಾರೆ. ನೀವು ಅದನ್ನು ಬೇಕಂದ್ರೆ ಯಾವ್ದು ನಿಮ್ಮ ಚಾಯ್ಸ್, ನಿಮ್ಗೆ ಯಾವ್ದು ಇಂಟ್ರೆಸ್ಟೆಡ್ ಇದೆ, ನಿಮ್ಗೆ ಯಾವ ಬುಕ್ ಲೈಕ್ ಆಗುತ್ತೆ ಅದನ್ನು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ಬಟ್ ಫ್ರೆಂಡ್ಸ್, ನಾನು ಇದು ಫಸ್ಟ್ GK ಪೇಪರ್, ಫಸ್ಟ್ ಪೇಪರ್ಗೆ ಇಷ್ಟು ಸಿಲೆಬಸ್ ಆಯಿತು, ಆ ಥರ ಯಾರು ಬುಕ್ಸ್ ಏನು ಅಂತ ಗೊತ್ತಾಯಿತು ನಿಮಗೆ. ಸೊ ನೆಕ್ಸ್ಟ್ ಪೇಪರು ಸಾಮಾನ್ಯ ಕನ್ನಡ, ಇನ್ನೊಂದು ಜನರಲ್ ಇಂಗ್ಲೀಷು. ಇವಾಗ ಸಾಮಾನ್ಯ ಕನ್ನಡಕ್ಕೆ ನೀವು ಏನಪ್ಪ ಇರುತ್ತೆ ಅದರಲ್ಲಿ ಅಂದರೆ ಫುಲ್ ಕನ್ನಡ ವ್ಯಾಕರಣ ಇರುತ್ತೆ, ಆಮೇಲೆ ಕನ್ನಡ ಸಾಹಿತ್ಯದ ಬಗ್ಗೆ, ಆಮೇಲೆ ಕನ್ನಡ ಕವಿಗಳ ಬಗ್ಗೆ, ತತ್ಸಮ ತದ್ಭವ, ಫುಲ್ ವ್ಯಾಕರಣ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಕನ್ನಡ ವ್ಯಾಕರಣ ಅಂದರೆ, ನೀವು 10th ಏನು ಬೇಕಂದರೆ ಓದಿದ್ರಿ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬೇಸ್ಡ್ ಆನ್ ದಟ್ ಕನ್ನಡ ಗ್ರಾಮರು ನೀವು 10th ಮೇಲೆ ಏನು ಓದಿರ್ತೀರ ಅದೇ ಗ್ರಾಮರ್ ಇರುತ್ತೆ. ಸೊ ನೀವು ಅದನ್ನು ತೊಗೊಂಡು ಕನ್ನಡದ್ದು ಯಾವುದಾದ್ರೂ ಬುಕ್ಸು ಕನ್ನಡಕ್ಕೆ ತುಂಬ ಸಿಗುತ್ತೆ. ಕನ್ನಡ ವ್ಯಾಕರಣ ದರ್ಪಣ ಅಂತ ಸಿಗುತ್ತೆ, ಆಮೇಲೆ ಮೈಸೂರು ಯೂನಿವರ್ಸಿಟಿ ಪಬ್ಲಿಕೇಶನ್ದು ಸಿಗುತ್ತೆ ನಿಮಗೆ. ಅವ್ರ ವೆಬ್ಸೈಟಲ್ಲಿ ಅದು ಬೇಕಾದ್ರೆ ನಮ್ಮಲ್ಲಿ ವೆಬ್ಸೈಟ್ ಲಿಂಕ್ ಬೇಕಂದ್ರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದರಲ್ಲಿ ನೀವು ಅದನ್ನು ನೋಡಬೇಕಂದ್ರೆ ಪ್ರಿಪೇರ್ ಆಗ್ಬೋದು. ಕೆಲವೊಂದಿಷ್ಟು ಕನ್ನಡ ಬುಕ್ಸ್ಗಳ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅದನ್ನು ಕೂಡ ತೊಗೊಳ್ಬೋದು. ಕನ್ನಡ ವ್ಯಾಕರಣ ದೀವಿಗೆ ಅಂತ ಇದೆ, ಅದನ್ನು ಕೂಡ ಓದ್ಬೋದು ಫ್ರೆಂಡ್ಸ್. ಸೊ ಇಷ್ಟು ನಿಮಗೆ ಕನ್ನಡ ಅಧ್ಯಯನಕ್ಕೆ ಸಿಲೆಬಸ್ ಆಯಿತು. ಇನ್ನು ಜನರಲ್ ಇಂಗ್ಲೀಷ್ಗೆ ನೀವು RS ಅಗರ್ವಾಲ್ದನ್ನೇ ಜನರಲ್ ಇಂಗ್ಲೀಷ್ ಅಂತಲೇ ಇದೆ, ಅದನ್ನು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ಆಮೇಲೆ ವಾಷನ್ ಪಬ್ಲಿಕೇಶನ್ ಅವ್ರದ್ದು ಇದೆ, ಅದರದ್ದು ತೊಗೊಂಡು ಓದ್ಬೋದು. ನಿಮ್ಗೆ ಯಾವುದು ಇಂಟ್ರೆಸ್ಟೆಡ್ ಇದೆ ಜನರಲ್ ಇಂಗ್ಲೀಷು, ನೀವು ಅದನ್ನು ತೊಗೊಂಡು ಓದ್ಬೋದು ಫ್ರೆಂಡ್ಸ್. ನನಗೆ ಗೊತ್ತಿರೋ 2 ಬುಕ್ಸ್ ನಾನು ನಿಮಗೆ ಹೇಳಿದ್ದೀನಿ. ಸೊ ನೀವು ಅದನ್ನು ತೊಗೊಳ್ಳಿ ಫ್ರೆಂಡ್ಸ್. ಅಮೆಜಾನ್ ಮತ್ತು ಇದರಲ್ಲೆಲ್ಲ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ, ನೀವು ತೊಗೊಳ್ಳಿ ಫ್ರೆಂಡ್ಸ್. ಓಕೆ, ಮತ್ತು GK ಸ್ಟ್ಯಾಟಿಕ್ ಇರುತ್ತೆ ಫ್ರೆಂಡ್ಸ್. ಇಷ್ಟು ಫಸ್ಟ್ ಪೇಪರ್ಗೆ ಸಿಲೆಬಸ್ಸು. ಸೊ ಇದನ್ನು ನೀವೇನು ಮಾಡಬೇಕು ಅಂತಂದರೆ, ನೀವು KPSC ವೆಬ್ಸೈಟಿಗೆ ಹೋಗಿ ನಿಮಗೆ ಸಿಲೆಬಸ್ ಸಿಗುತ್ತೆ. ಆ ಸಿಲೆಬಸ್ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಕಾಪಿ ಪ್ರಿಂಟ್ ತೊಗೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಾದರೂ ಅದನ್ನು ನೀವು KPSC ವೆಬ್ಸೈಟ್ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದ್ರೂ ಬರುತ್ತೆ. ಏನು ಸಿಲೆಬಸ್ FDAಗೆ ಅಂತ ಇರುತ್ತೆ ಫ್ರೆಂಡ್ಸ್, ಅದನ್ನು ನೀವು ಆ ಸಿಲೆಬಸ್ ಕಾಪಿನ ನೀವು ಮೊಬೈಲಾದರೂ ನೋಡಿಕೊಂಡು ಡ್ರೈವಲ್ಲೋ ಎಲ್ಲಾದರೂ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ಸಲ, ನಾನು ಹಾಗೆ ಮಾಡ್ತೀನಿ, ಸೊ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ಡೈಲಿ ಒಂದೊಂದು ಸಲ ಸಿಲೆಬಸ್ ಕಾಪಿನ ಡೈಲಿ ನೋಡ್ತಾಯಿರಿ, ಏನಿದೆ ಸಿಲೆಬಸ್ ಅಂತ ಡೈಲಿ ನೋಡ್ತಾ ಇದ್ದರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ನೀವು ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀರಾ, ಯಾವ ಸಬ್ಜೆಕ್ಟಲ್ಲಿ ಇನ್ನೂ ಓದಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದು ನೋಡಿ ಸಿಲೆಬಸ್ ಕಾಪಿ ಫ್ರೆಂಡ್ಸ್, ಎಲ್ಲ ಸಬ್ಜೆಕ್ಟ್ಗೂ ಇಲ್ಲಿದೆ ನೋಡಿ. ನೀವು ಈ ಥರದೊಂದು ಸಿಲೆಬಸ್ ಕಾಪಿ ಇಟ್ಕೊಳ್ಳಿ. ಇದರಲ್ಲಿ ಕನ್ನಡ ಸಾಮಾನ್ಯ ಅಧ್ಯಯನಕ್ಕೆ ಮಾತ್ರ ಕೊಟ್ಟಿದ್ದಾನೆ, ಜನರಲ್ ಸ್ಟಡೀಸ್ಗೆ ಮಾತ್ರ ಕೊಟ್ಟಿದ್ದಾನೆ. ಇದರಲ್ಲಿ ನಿಮಗೆ ಕನ್ನಡ ಗ್ರಾಮರ್ದೆಲ್ಲ ಸಿಗಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ಇದೆ. ನಿಮಗೆ ಬುಕ್ಗಳೆಲ್ಲ ಗ್ರಾಮರ್ ಬಗ್ಗೆ ನಿಮ್ಗೆ ಗೊತ್ತೇ ಇರೋದ್ರಿಂದ ಇದರಲ್ಲಿ ನಾನು ತೊಗೊಂಡಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೀವು ಸಿಲೆಬಸ್ ಏನು, ಪೇಪರ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಇವಾಗ
ಸ್ಟಡಿ ಪ್ಲ್ಯಾನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಿಮ್ಮ ಹತ್ರ ಯು ಆರ್ ಸ್ಟಾರ್ಟಿಂಗ್. ನಾನು ಹೇಳಿದಷ್ಟು ಇವಾಗ ಬುಕ್ಸ್ ಏನು ಹೇಳಿದ್ದೀನಿ, ನಿಮ್ಮ ಹತ್ರ ಒಂದು ಸಿಲೆಬಸ್ ಕಾಪಿ ಇಲ್ಲ, ನಿಮ್ಮ ಹತ್ರ ಯಾವುದೇ ಥರದ್ದು ಬುಕ್ಸು ಕೂಡ ಇಲ್ಲ. ಎಕ್ಸಾಮ್ಗೆ ಎಕ್ಸಾಮ್ ಕಟ್ಟಿದ್ದೀರಾ, ಬಟ್ ಏನು ಪ್ರಿಪೇರ್ ಆಗ್ತಿಲ್ಲ. ಇವಾಗ 1 ಮಂತ್ ನಿಮ್ಮ ಹತ್ರ ಇದೆ, ಎಕ್ಸಾಕ್ಟ್ 1 ಮಂತ್ ಇದೆ ಎಕ್ಸಾಮ್ಗೆ. ನೀವೇನು ಮಾಡ್ತೀರಾ ಇವಾಗ ಅಂದರೆ, ನಾನು ಆವಾಗಲೇ ಒಂದು ಸಲ ಹೇಳಿದ್ದೀನಿ, ಬಟ್ ಈಗ ಐ ವಿಲ್ ರಿಪೀಟ್. ನಿಮಗೆ ಒಂದು ಸಿಲೆಬಸ್ ಕಾಪಿ ತೊಗೊಳ್ಳಿ. ಯು ಕ್ಯಾನ್ ಗೆಟ್ ಎವ್ರಿವೇರ್ ಸಿಲೆಬಸ್ ಕಾಪಿ ನಿಮಗೆ ಸಿಗುತ್ತೆ. KPSC ಅದು ತೊಗೋಬೋದು, ಇಲ್ಲ FDA ಎಕ್ಸಾಮ್ ಬುಕ್ಸ್ಗಳು. ಇವಾಗ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ತೊಗೋತಿದ್ದೀರಾ ನೋಡಿ, ಅದರಲ್ಲೂ ಇರುತ್ತೆ. ಆ ಸಿಲೆಬಸ್ ತೊಗೊಂಡು ನೀವು ಸಿಲೆಬಸ್ನ ಒಂದು ಸಲ ನೋಡಿ, ಕ್ಲಿಯರಾಗಿ ಚೆನ್ನಾಗಿ ಓದ್ಕೊಂಬಿಡಿ. ಒಂದು ಸಲ ಸಿಲೆಬಸ್ ಫುಲ್ಲು ಚೆನ್ನಾಗಿ ಓದಿದ್ರಾ? ಓದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಯು ಶುಡ್ ಇವಾಗ ನಿಮ್ಮ ಹತ್ರ ಇಷ್ಟು ಬುಕ್ಸ್ಗಳು ಹೇಳಿರೋ ಬುಕ್ಸು ಎಲ್ಲನೂ ಓದೋಕ್ಕಾಗಲ್ಲ. ನೀವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇವಾಗ FDA ಎಕ್ಸಾಮ್ ಇನ್ನೊಂದು ತಿಂಗಳು ಮುಂಚೆನೇ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ತುಂಬ ಬುಕ್ಸ್ಗಳು, ಫಾರ್ ಎಕ್ಸಾಂಪಲ್ ಸ್ಪರ್ಧಾ ವಿಜೇತ ಇರ್ಬೋದು, ಸ್ಪರ್ಧಾ ಚೈತ್ರ ಇರ್ಬೋದು, ಸಾಧನಾ ಅಕಾಡೆಮಿ, ತುಂಬ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಗಳನ್ನ ರಿಲೀಸ್ ಮಾಡಿರ್ತವೆ. ಕರೆಂಟ್ ಅಫೇರ್ಸ್ ಸೇರಿಸಿ ಎಲ್ಲನೂ ನಿಮಗೆ ಎಲ್ಲ ಕವರ್ ಆಗಿರುತ್ತೆ. ಅದು ಪ್ರಚಲಿತ ಘಟನೆಗಳಿಂದ ಹಿಡಿದು ಜನರಲ್ ಸೈನ್ಸು, ಹಿಸ್ಟ್ರಿ ಎಲ್ಲನೂ ಕವರ್ ಆಗಿರುತ್ತೆ. ಅಂಥದ್ದೊಂದು ಬುಕ್ಸು ತೊಗೊಬೇಕು. ನನ್ನ ಹತ್ರ ಸ್ಪರ್ಧಾ ಚೈತ್ರ ಇತ್ತು, ಬಟ್ ದಟ್ ಈಸ್ ಓಲ್ಡ್ ವರ್ಷನ್, ಬಟ್ ತುಂಬ ಯೂಸ್ಫುಲ್ ಇರೋವಂಥ ಬುಕ್ ಅದು. ನನ್ನ ಹತ್ರ ಇತ್ತು. ನಾನು ಬೇಕಂದರೆ ನಿಮ್ಗೆ ಇದರಲ್ಲಿ ಫೋಟೋ ಹಾಕಿರ್ತೀನಿ, ನೀವು ನೋಡಿ. ಓಕೆ. ನೆಕ್ಸ್ಟ್ ನೀವೇನು ಈ ಥರದ್ದು ಯಾವುದಾದ್ರೂ ಒಂದು ಪಬ್ಲಿಕೇಶನ್ದು ಒಂದು ಯಾವುದಾದ್ರೂ ಬುಕ್ಸ್ ತೊಗೊಳ್ಳಿ ಫ್ರೆಂಡ್ಸ್. ನಾನು ಹೇಳ್ದಂಗೆ ಸ್ಪರ್ಧಾ ಚೈತ್ರನೋ, ಸ್ಪರ್ಧಾ ವಿಜೇತನೋ, ಸ್ಪರ್ಧಾ ಚಾಣಕ್ಯನೋ ಯಾವುದಾದ್ರೂ ಒಂದು. ಆಮೇಲೆ ಇನ್ನೊಂದು ಯಾವುದು ವಿಷನ್ 150 ಅಂತ ಬರುತ್ತೆ. ಈ ಥರದ್ದು ತುಂಬ ಬುಕ್ಸ್ಗಳಿದ್ದಾವೆ ನಿಮಗೆ. ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ತೊಗೊಂಡು ದಿನಕ್ಕೆ ನೀವು ಒಂದು 10 ಅವರ್ಸ್ ಬೇರೆ ಏನು ಯೋಚನೆ ಮಾಡಬಾರ್ದು. 10 ಅವರ್ಸ್ ಅದಕ್ಕೆ ಅಂತಲೇ ಸ್ಪೆಂಡ್ ಮಾಡಬೇಕು. 10 ಅವರ್ಸ್ ಓದಬೇಕು. ಕನ್ನಡ ವ್ಯಾಕರಣದಿಂದ ಹಿಡಿದು ಎಲ್ಲನೂ ಕೂಡ ಓದಬೇಕು. ಆ ಬುಕ್ಸಲ್ಲಿ ಎಲ್ಲನೂ ಕವರ್ ಆಗಿರುತ್ತೆ ನಿಮಗೆ. ಅಂಥದ್ದೊಂದು ಬುಕ್ಸ್ ತೊಗೊಂಡು ಎಲ್ಲನೂ ಅದನ್ನು ನೀವೇನು ಮಾಡ್ತೀರಾ, 10 ಅವರ್ಸ್ ಕೂತ್ಕೊಂಡು ಓದಬೇಕು ಫ್ರೆಂಡ್ಸ್. ಹಾಗಾದರೆ ಮಾತ್ರ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ನೀವು ಇನ್ನೂ ಏನು ಮಾಡ್ಬೋದು ಅಂದರೆ, ಒಂದು 10 ಇಯರ್ಸ್ ಕ್ವಶನ್ ಪೇಪರು. ನೀವು KPSC ವೆಬ್ಸೈಟು ಹೋದ್ರೂ ನಿಮಗೆ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ. ಆ ಕ್ವಶನ್ ಪೇಪರ್ಗಳನ್ನ ಕೂಡ ಹೆಂಗೆ ಕ್ವಶನ್ ಕೇಳಿದ್ದಾನೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಅಟ್ ಪ್ರೆಸೆಂಟ್ ಏನು ಕ್ವಶನ್ ಕೇಳ್ಬೋದು, ಯಾವುದು ಇಂಪಾರ್ಟೆಂಟ್ ಇತ್ತು ಇವಾಗ ಏನು ಇಂಪಾರ್ಟೆಂಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ದಿಸ್ ಈಸ್ ಸೆಕೆಂಡ್ ಒನ್. ಥರ್ಡ್ ಒನ್ನು ನಿಮಗೆ ಬೇರೆ ಬೇರೆ ವೆಬ್ಸೈಟ್, ಯಾವುದು ನಮ್ಮ KPSC ಇರ್ಬೋದು, GK ಟುಡೇ ಇರ್ಬೋದು, ವಿಷನ್ ಇರ್ಬೋದು, ಈ ಥರದ ವೆಬ್ಸೈಟೆಲ್ಲ ಸಿಗುತ್ತೆ. ಅದರಲ್ಲೆಲ್ಲ GK ನೀವು ಇಂಗ್ಲೀಷ್ನಲ್ಲಿ ಓದ್ತಿರೋದು ಇಂಗ್ಲೀಷ್ನವ್ರಿಗೆ ಸಿಗುತ್ತೆ. ಅಂಥವರು ಇದನ್ನೆಲ್ಲ ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಕರೆಂಟ್ ಅಫೇರ್ಸ್ ನೀವು ಎಲ್ಲಿಂದ ಪ್ರಚಲಿತ ಘಟನೆಗಳ ಬುಕ್ಸೆಲ್ಲ ಕೊಟ್ಟಿರ್ತಾರೆ, ಅದರಲ್ಲೆಲ್ಲ ನೀವು ಓದಿರ್ತೀರ. ಅಂದರೆ GK ಅಷ್ಟು ಅದರಲ್ಲಿ ಅಂದರೆ ನಾನು ಹೇಳ್ದಂಗೆ ಆವಾಗಲೇ ಸೈನ್ಸ್ ಆ ಥರದ್ದೆಲ್ಲ ಕವರ್ ಆಗಿರುತ್ತೆ. ಕರೆಂಟ್ ಈವೆಂಟ್ಸ್ ನಿಮ್ಗೆ ಏನು ಮಾಡಬೇಕು ಅಂದರೆ, ನೀವು 2019 ನವಂಬರ್ ಇಂದ ಇಲ್ಲಿ ಅಕ್ಟೋಬರ್ 2020 ತನಕ ನೀವು ಫುಲ್ಲು ಆಲ್ಮೋಸ್ಟ್ 11 ಮಂತ್ಸ್ದು ನೀವು ಕರೆಂಟ್ ಈವೆಂಟ್ಸ್ನ ಪ್ರಚಲಿತ ಘಟನೆಗಳ ಬಗ್ಗೆ ಓದಬೇಕಾಗುತ್ತೆ ಫ್ರೆಂಡ್ಸ್. ಇದು ಒಂದು ಕಡೆ ಆಯಿತಾ, ಕ್ವಶನ್ ಪೇಪರ್ ಒಂದು ಕಡೆ, ಇದೊಂದು ಕಡೆ. ಇದು 4th ಪಾಯಿಂಟ್. ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸು FDA SDA ಅಂತಲೇ ಟೆಸ್ಟ್ ಸೀರೀಸ್ನ ಮಾಡ್ತಿರ್ತಾರೆ. ಅಂಥ ಟೆಸ್ಟ್ ಸೀರೀಸ್ ಅದು ಜಾಸ್ತಿ ಅಮೌಂಟ್ ಏನು ಆಗಿರಲ್ಲ ನೀವು. ಹಾಗಾಗಿ ಒಂದು ಕಡಿಮೆ ಇದರಲ್ಲೇ ಟೆಸ್ಟ್ ಸೀರೀಸ್ನ ತೊಗೊಬೋದು ಫ್ರೆಂಡ್ಸ್. ಅದು ನಿಮಗೆ ಈಸಿ ಆಗುತ್ತೆ. ಇವಾಗ ಪ್ರೆಸೆಂಟ್ ಕರೆಂಟ್ ಇವೆಂಟ್ಸ್ ಬಗ್ಗೆ ಮತ್ತು ಅದ್ರ ಬಗ್ಗೆ ಎಲ್ಲ ಕ್ವಶನ್ ಫ್ರೇಮ್ ಮಾಡಿರೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಆ ಟೆಸ್ಟ್ ಸೀರೀಸ್ನ ಕೂಡ ನೀವು ಅಟೆಂಡ್ ಮಾಡಿ. ಫ್ರೆಂಡ್ಸ್, ಇದು ನಿಮಗೆ ಸ್ಟಡಿ ಪ್ಲ್ಯಾನ್ ಬಗ್ಗೆ ನಾನು ಇಷ್ಟು ಹೇಳಿದ್ದೀನಿ. ಫ್ರೆಂಡ್ಸ್, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.
ಫ್ರೆಂಡ್ಸ್ ಬುಕ್ಸ್ ಈ ಥರ ಇರುತ್ತೆ, ಸ್ಪರ್ಧಾ ಚೈತ್ರ ಅಂತ. ನೋಡಿ, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಎರಡೂ ಕೂಡ ಇದೆ. ಸೊ ಇದರಲ್ಲೆಲ್ಲ ನಿಮಗೆ ಕವರ್ ಆಗಿರುತ್ತೆ. ಈ ಥರದೊಂದು ಬುಕ್ಸ್ ತೊಗೊಳ್ಳಿ, ಇಲ್ಲ ಸ್ಪರ್ಧಾ ಚೈತ್ರ ಆದರೂ ತೊಗೊಳ್ಳಿ, ಸ್ಪರ್ಧಾ ಚೈತ್ರ ಆದರೂ ತೊಗೊಳ್ಳಿ, ಇಲ್ಲ ಸ್ಪರ್ಧಾ ವಿಜೇತ ಆದರೂ ತೊಗೊಳ್ಳಿ. ಈ ಥರದ್ದು ಯಾವುದಾದ್ರೂ ಒಂದು ಬುಕ್ಸ್ ತೊಗೊಂಡು ನೀವು ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಅದರ್ವೈಸ್ ನಿಮಗೆಲ್ಲನೂ ಕವರ್ ಮಾಡೋಕ್ಕೆ ಆಗೋಲ್ಲ. ಫ್ರೆಂಡ್ಸ್, ನಾನು ನಿಮಗೆ GK ಟುಡೇ ಅದೆಲ್ಲ ಕ್ವಶನ್ಸ್ ಅದೆಲ್ಲ ಹೇಳಿದ್ದೆ. ಸೊ ನಿಮಗೆ ಈ ಥರ ಎಲ್ಲ ಸಿಗುತ್ತೆ. GK ಟುಡೇ ತೊಗೊಂಡು ಕೂಡ ನೀವು ಓದ್ಬೋದು. ಓಕೆ, ನಾನು ನಿಮಗೆ ಒಂದು ಸ್ಯಾಂಪಲ್ ಅಷ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಫ್ರೆಂಡ್ಸ್, ನಾನು ಇದರಲ್ಲಿ ನಿಮಗೆ ನಮ್ಮ KPSC ವೆಬ್ಸೈಟಿಂದ ಕರೆಂಟ್ ಈವೆಂಟ್ಸು ತೊಗೊಂಡಿದ್ದೀನಿ ಪ್ರಿಂಟೌಟು. ನಿಮಗೆ 1 ಮಂತಿಂದ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಮಂತಿಂದ ಕೂಡ ಇದೇ ಥರ ಸಿಗುತ್ತೆ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಪ್ರಿಂಟೌಟ್ ತೊಗೊಂಡು ಓದ್ತೀನಿ ಅಂದ್ರೂ ಓದ್ಬೋದು, ಇಲ್ಲ ಹಾಗೆ ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಇಟ್ಕೊಂಡು ಅಥವಾ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಓದ್ತೀನಿ ಅಂದ್ರೂ ಓದ್ಬೋದು ಫ್ರೆಂಡ್ಸ್. ನಾವು ಈ ವಿಡಿಯೋನಲ್ಲಿ FDA ಎಕ್ಸಾಮ್ ಸಿಲೆಬಸ್ ಏನು, ಪೇಪರ್ ಏನು, ಸ್ಟಡಿ ಪ್ಲ್ಯಾನ್ ಹೇಗಿರಬೇಕು, ಯಾವ ಬುಕ್ಸ್ನ ಓದಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಮೇ ಬಿ ನಾನು ಅಂದ್ಕೊತೀನಿ, ಐ ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಾನು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್.